ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮನೆಯಿಂದ ದೂರ ಇರುವಂಥ ಬ್ಯಾಚುಲರ್ಸ್ ಆಗಲಿ, ಹುಡುಗ ಆಗಲಿ, ಹುಡುಗಿರಿಗಾಗಲಿ ನಾನು ಇವತ್ತು ಒಂದು ಮೊಟ್ಟೆ ಬುರ್ಜಿ, ಕ್ವಿಕ್ಕಾಗಿರುವಂಥ ಮೊಟ್ಟೆ ಬುರ್ಜಿ ಮಾಡ್ಕೊಳ್ಳೋ ರೆಸಿಪಿ ತೊಗೊಂಬಂದಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಮೊದಲಿಗೆ ನಾನು ಇಲ್ಲಿ ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ತಕ್ಷಣ ಇಲ್ಲಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬುರ್ಜಿ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿರುವಂಥದ್ದು ಏನೂ ಇಲ್ಲ ಫ್ರೆಂಡ್ಸ್. ಜಸ್ಟ್ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ಕೊಳ್ಳುವಂಥ ಬುರ್ಜಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು, ಟೈಮ್ ಇಲ್ಲದೆ ಇರೋರಂಥವ್ರಿಗೆ, ಮನೇಲಿ ತರಕಾರಿ ಇಲ್ಲ ಅನ್ನೋರಿಗೆ, ಇದು ಗೃಹಿಣಿಯರಿಗೂ ಕೂಡ, ತರಕಾರಿ ಇಲ್ಲ ಅನ್ನೋರು ಕೂಡ ಈ ಥರ ಒಂದು 2-3 ಮೊಟ್ಟೆ ಇದ್ದರೆ ಮನೇಲಿ ಸಾಕು. ನೋಡಿ, ಮೊದಲಿಗೆ ಹಸಿಮೆಣಸಿನ್ಕಾಯಿ ಈ ಥರ ನೀಟಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕೋಬೇಕು. ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ತೊಗೊಳ್ಳಿ, ಬುರ್ಜಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಮೊಟ್ಟೆ ಜಾಸ್ತಿ ಇದ್ದರೆ ಈರುಳ್ಳಿ ಜಾಸ್ತಿ ಇದ್ದರೆ ಬುರ್ಜಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೀಟಾಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಕಲರ್ ಫುಲ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಮೊದಲಿಗೆ ಹಸಿಮೆಣಸಿನ್ಕಾಯಿನ ಏನಕ್ಕೆ ಹಾಕ್ಕೊಂಡೆ ಅಂದರೆ, ಫಸ್ಟ್ ಈರುಳ್ಳಿಗಿಂತ ಮುಂಚೆ ಹಸಿಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ರೆ ನೀಟಾಗಿ ಫ್ರೈ ಆಗುತ್ತೆ. ಆಮೇಲೆ ಅದು ಬಾಯಲ್ಲಿ ಸಿಕ್ಕಿದ್ರೂ ಕೂಡ ನಮಗೆ ಖಾರ ಇರಲ್ಲ. ಇವಾಗ ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೊತ್ತಂಬರಿನ ಹಾಕ್ಕೊಳ್ಳೋಣ. ಫಸ್ಟು ಕೊತ್ತಂಬರಿನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಆಮೇಲೆ ಮೊಟ್ಟೆ ಒಡೆದು ಹಾಕಿದ್ಮೇಲೆ ಕೊತ್ತಂಬರಿನ ಹಾಕಿದ್ರೆ ಮಿಕ್ಸ್ ಆಗೋಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗಲೇ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಕೂಡ ಫ್ರೈ ಆಗಿದೆ ನಮ್ಮದು. ಇದಕ್ಕಿಂತ ಜಾಸ್ತಿ ನಾವು ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಳ್ಳೋದು ಬೇಡ. ಪರ್ಫೆಕ್ಟಾಗಿ ನಮ್ಗೆ ಯಾವ ರೀತಿ ಬೇಕೋ ಆ ಥರ ಈರುಳ್ಳಿ ಕೂಡ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಒಂದು 6 ಮೊಟ್ಟೆನ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಮಾಡ್ಕೋಬೋದು. ಇವಾಗ ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ ನೋಡಿ, ಒಂದೊಂದೇ ಮೊಟ್ಟೆ ಒಡೆದು ಹಾಕೋವಾಗ ಮಾತ್ರ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಂಡಿರಿ. ಯಾಕಂದರೆ ಗ್ಯಾಸ್ ಹೈ ಫ್ಲೇಮಲ್ಲಿದ್ದರೆ ಮೊಟ್ಟೆ ನಾವು ಈ ಥರ ಎಲ್ಲ ಮೊಟ್ಟೆನ ಒಡೆದು ಹಾಕೋ ಅಷ್ಟೊತ್ತಿಗೆ ಈರುಳ್ಳಿ ಸೀದೋಗ್ಬಿಡುತ್ತೆ. ಆಮೇಲೆ ಫ್ಲೇವರ್ ಚೆನ್ನಾಗಿರಲ್ಲ ಬುರ್ಜಿದ್ದು. ನಮಗೆ ಪರ್ಫೆಕ್ಟಾಗಿರುವಂಥ ಬುರ್ಜಿ ಬರಬೇಕು ಅಂದರೆ ಈ ಥರ ಮೊಟ್ಟೆ ಒಡೆದು ಹಾಕೋವಾಗ ಮಾತ್ರ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡಿರಿ. ಇವಾಗ ನೋಡಿ, ಒಂದೊಂದೇ ಎಲ್ಲ ಮೊಟ್ಟೆಗಳನ್ನೂ ಒಡೆದು ಹಾಕ್ತಾಯಿದ್ದೀನಿ ನಾನು. ನೀವು ಟೊಮೊಟೊ ಸೇರಿಸ್ಕೊಂಡು ಮಾಡ್ಕೊಳ್ಳೋರು ಮಾಡ್ಕೋಬಹುದು. ನಾನು ಇದು ಕ್ವಿಕ್ಕಾಗಿರುವಂಥದ್ದು ಜಸ್ಟ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮಾತ್ರ ಮನೇಲಿ ಇದ್ದಾಗ, ಏನೂ ಇಲ್ಲದಿದ್ದಾಗ ಯಾವ ರೀತಿ ಬುರ್ಜಿ ಮಾಡ್ಕೊಳ್ಳೋದು ಅಂತ ಕ್ವಿಕ್ಕಾಗಿರುವಂಥ ಬುರ್ಜಿ ಮಾಡೋ ರೆಸಿಪಿ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಕಾದರೆ ನೀವು ಟೊಮೊಟೊ ಕೂಡ ಹಾಕೋಬಹುದು, ಆಮೇಲೆ ಗ್ರೇಟೆಡ್ ಕ್ಯಾರೆಟ್ ಕೂಡ ಹಾಕೋಬಹುದು, ಆಮೇಲೆ ಸ್ಪ್ರಿಂಗ್ ಆನಿಯನ್ ಕೂಡ ಚಾಪ್ ಮಾಡಿ ಹಾಕೋಬಹುದು. ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕೋಬಹುದು. ಬಟ್ ನಾನಿಲ್ಲಿ ಏನೂ ಇಲ್ಲದೆ ಇವಾಗ ಮನೆಯಿಂದ ದೂರ ಇರೋರು ಅಷ್ಟೆಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಟೈಮಲ್ಲಿ ಈ ಥರ ಜಸ್ಟ್ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದ್ದರೆ ಸಾಕು, ಮಾಡ್ಕೋಬಹುದು ಅಂತ ನಾನು ಬುರ್ಜಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಏನು ಹಾಕದೇ ಇದ್ರೂ ಕೂಡ ಚೆನ್ನಾಗಿರುತ್ತಾ ಅಂತ ನೀವು ಅನ್ಕೋಬಹುದು. ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ಥರ ಮೊಟ್ಟೆ ಹಾಕಿದ್ಮೇಲೆ ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು ಸರ್ತಿ ಮಿಕ್ಸ್ ಮಾಡಿದ್ಮೇಲೆ ಬಿಟ್ಬಿಟ್ಟು ಆಮೇಲೆ 5 ನಿಮಿಷಕ್ಕೊಂದ್ಸಲ ಈ ಥರ ತಿರುಗಿಸಿ ಸ್ಮ್ಯಾಶ್ ಮಾಡ್ತಾ ಇರಬೇಕು. ಯಾಕಂದರೆ ಬುರ್ಜಿ ಫುಲ್ ಬಿಡಿ ಬಿಡಿಯಾಗಿರಬೇಕು ಫ್ರೆಂಡ್ಸ್, ಆವಾಗಲೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತಂದರೆ ಫುಲ್ಲು ದೊಡ್ಡದಾಗಿರುತ್ತೆ ಬುರ್ಜಿ, ಅಂದರೆ ಒಂಥರ ಗಂಟು ಆ ಥರ ಚೆನ್ನಾಗಿರಲ್ಲ. ಬುರ್ಜಿ ಬಿಡಿ ಬಿಡಿಯಾಗೇ ಇರಬೇಕು. ಹಾಗೆ ಮಾಡಬೇಕು ಅಂದರೆ ನೀವು ಈ ಥರ ಸ್ಮ್ಯಾಶ್ ಮಾಡ್ತಾನೆ ಇರಬೇಕು. ಎಷ್ಟು ಸರ್ತಿ ನೀವು ಸ್ಟರ್ ಮಾಡ್ತೀರಾ ಅಷ್ಟು ಸರ್ತಿ ನೀವು ಸ್ಮ್ಯಾಶ್ ಮಾಡಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನೋಡಿ, 5 ನಿಮಿಷಕ್ಕೊಂದ್ಸಲ ಬಿಟ್ಟು ನೀವು ಬುರ್ಜಿನ ಟರ್ನ್ ಮಾಡ್ಕೋತಾನೆ ಇರಬೇಕು. ಹಾಗೆ ಸ್ಮ್ಯಾಶ್ ಕೂಡ ಮಾಡ್ತಾ ಇರಬೇಕು. ನೋಡಿ, ನಾನು ಅದಕ್ಕೆ ಮುಂಚೆನೇ ಕೊತ್ತಂಬರಿನ ಹಾಕ್ಕೊಂಡಿದ್ದು. ಒಂದು ವೇಳೆ ನೀವು ಈ ಟೈಮಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ಕೊತ್ತಂಬರಿ ಮಿಕ್ಸ್ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಏನೇ ಹಾಕೋದಿದ್ರು ಮೊಟ್ಟೆ ಹಾಕೋಕ್ಕಿಂತ ಮುಂಚೆನೇ ಹಾಕ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎಲ್ಲೂ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಆವಾಗಲೇ ನಿಮಗೆ ಗೊತ್ತಾಗೋದು. ನೋಡ್ತಾ ಇರ್ಬೋದು ಮೊದಲಿನಗಿಂತ ಹೀಗೆ ಬುರ್ಜಿ ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ಇದನ್ನು ಚಪಾತಿ ಜೊತೆ, ಆಮೇಲೆ ದೋಸೆ ಜೊತೆ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿದೆ. ಆಮೇಲೆ ರೈಸ್ ಜೊತೆ ಸೈಡಲ್ಲಿ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಬ್ರೆಡ್ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಗಿದೆ ಪರ್ಫೆಕ್ಟಾಗಿ. ನೋಡ್ತಾ ಇರ್ಬೋದು ನೀವು. ಸಾಕು, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋದರೆ ಸೀದೋಗ್ಬಿಡುತ್ತೆ. ಪರ್ಫೆಕ್ಟಾಗಿರುವಂಥ ಬುರ್ಜಿ ಇವಾಗ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು. ತೋರಿಸ್ತೀನಿ ನೋಡಿ ನಿಮಗೆ. ಎಲ್ಲೂ ಒಂಚೂರು ಕೂಡ ಹಸಿ ಇಲ್ಲ. ಆಮೇಲೆ ಕೆಲವರಿಗೆ ಮೊಟ್ಟೆ ಬುರ್ಜಿ ಸ್ಮೆಲ್ ಬರುತ್ತೆ ಅಂತಾರೆ. ಏನೂ ಇರಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು. ಮ್ಯಾಗಿ ಮಾಡೋ ಟೈಮಲ್ಲಿ ಇದನ್ನು ಮಾಡ್ಕೋಬೋದು. ಇವಾಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.